ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಅಜಿತ್, ದಕ್ಷಿಣ ಕನ್ನಡ ಜಿಲ್ಲಾ ಪುತ್ತೂರು ವರದಿಗ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಭತ್ತದ ಬೆಳೆ ಕುಸಿತಾ ಇದೆ. ಈ ಒಂದು ಕಾರಣಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೊಸ ಪ್ರಯೋಗಕ್ಕೆ ಕೃಷಿ ಇಲಾಖೆ ಮುಂದಾಗಿದೆ. ಇಂತಹ ಹಲವು ವರದಿಗಳನ್ನು ವೀಕ್ಷಿಸಲು ನಮ್ಮ ಫೇಸ್ಬುಕ್ ಖಾತೆ, ನಮ್ಮ ಇನ್ಸ್ಟಾಗ್ರಾಮ್ ಖಾತೆ ಮತ್ತು ನಮ್ಮ ಯೂಟ್ಯೂಬ್ ಖಾತೆಯನ್ನು ಫಾಲೋ ಮಾಡಿ ಎನ್ನುತ್ತಾ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಹಲವು ವರ್ಷಗಳ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಿದ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಭತ್ತದ ಬೆಳೆ ವರ್ಷದಿಂದ ವರ್ಷಕ್ಕೆ ಕ್ಷೀಣಿಸ್ತಾ ಇದೆ. ಈ ಹಿಂದಿನ ಮಾಹಿತಿ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 50,000 ಹೆಕ್ಟೇರಿಗೂ ಮಿಕ್ಕಿದ ಪ್ರದೇಶಗಳಲ್ಲಿ ಭತ್ತದ ಬೆಳೆಯನ್ನು ಬೆಳೆಯಲಾಗ್ತಾಯಿತ್ತು. ಆದರೆ ಈ ಒಂದು 50,000 ಹೆಕ್ಟೇರ್ನ ಸಂಖ್ಯೆ ಇದೀಗ ಕೇವಲ 12,000 ಹೆಕ್ಟೇರಿಗೆ ಬಂದು ತಲುಪಿದೆ. ಮುಖ್ಯವಾಗಿ ಈ ಒಂದು ಕ್ಷೀಣಿಸಲಿಕ್ಕೆ ಮುಖ್ಯ ಕಾರಣ ಭತ್ತದ ಬೆಳೆಗೆ ಕೃಷಿ ಕಾರ್ಮಿಕರ ಕೊರತೆ ಮತ್ತು ಇಳುವರಿಯಲ್ಲಿ ಕೊರತೆ. ಈ ಎಲ್ಲ ಒಂದು ಕಾರಣಕ್ಕಾಗಿ ಜಿಲ್ಲೆಯ ಕೃಷಿಕರು ಭತ್ತದಿಂದ ಇತರ ವಾಣಿಜ್ಯ ಬೆಳೆಯಾದಂತಹ ತೆಂಗು, ಅಡಿಕೆ, ರಬ್ಬರ್, ಕೊಕ್ಕೋ ಮೊದಲಾದ ಬೆಳೆಗಳತ್ತ ವಾಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಭತ್ತದ ಕೃಷಿ ಮಾಡುವವರ ಸಂಖ್ಯೆ ಕ್ಷೀಣಿಸ್ತಾ ಇದ್ದು, ಈ ಒಂದು ವ್ಯವಸ್ಥೆಯನ್ನು ಸರಿಪಡಿಸಬೇಕು ಮತ್ತು ಜಿಲ್ಲೆಯಲ್ಲಿ ಭತ್ತದ ಬೆಳೆಗೆ ಪ್ರೋತ್ಸಾಹ ನೀಡಬೇಕು ಎನ್ನುವಂಥ ಉದ್ದೇಶದಿಂದ ಕೃಷಿ ಇಲಾಖೆ ಇದೀಗ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ. ಜಿಲ್ಲೆಯ ಜನ ಈ ಹಿಂದಿನಿಂದಲೂ ಹಲವು ರೀತಿಯ ಭತ್ತದ ತಳಿಗಳನ್ನು ನಾಟಿ ಮಾಡ್ತಾಯಿದ್ರು. ಮುಖ್ಯವಾಗಿ M4 ಭದ್ರಾ ತಳಿಯನ್ನೇ ಈ ಭಾಗದ ಹೆಚ್ಚಿನ ಜನ ನಾಟಿ ಮಾಡ್ತಾಯಿದ್ರು. ಆದರೆ ಈ ಒಂದು ತಳಿಯಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯಲು ಸಾಧ್ಯವಿಲ್ಲ ಎನ್ನುವಂಥ ಒಂದು ಅಂಶವನ್ನು ಮನದಟ್ಟು ಮಾಡಿಕೊಂಡಂತಹ ಕೃಷಿ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಸ ತಳಿಯಾದ ಸಹ್ಯಾದ್ರಿ ಬ್ರಹ್ಮ ಎನ್ನುವಂತಹ ತಳಿಯನ್ನು ಪರಿಚಯಿಸಲು ಮುಂದಾಗಿದೆ. ಈ ಕಾರಣಕ್ಕಾಗಿ ಕೃಷಿ ಇಲಾಖೆ ಈ 12,000 ಹೆಕ್ಟೇರ್ ಯೋಜಿತ 12,000 ಹೆಕ್ಟೇರ್ ಭೂಪ್ರದೇಶಗಳಲ್ಲಿ ಸುಮಾರು 500 ಹೆಕ್ಟೇರ್ ಪ್ರದೇಶದಲ್ಲಿ ಈ ಒಂದು ಹೊಸ ತಳಿಯನ್ನು ಪ್ರಾಯೋಗಿಕವಾಗಿ ನಾಟಿ ಮಾಡಲು ಮುಂದಾಗಿದೆ. ಈ ಸಹ್ಯಾದ್ರಿ ಬ್ರಹ್ಮ ತಳಿಯು ಹೆಚ್ಚಿನ ಇಳುವರಿಯನ್ನು ಕೊಡುತ್ತದೆ ಮತ್ತು ಕೃಷಿಕರಿಗೆ ಇದರಿಂದ ಹೆಚ್ಚಿನ ಲಾಭವನ್ನು ಪಡೆಯಲು ಸಾಧ್ಯ ಎನ್ನುವಂಥ ಒಂದು ಕಾರಣಕ್ಕಾಗಿ ಮತ್ತು ಈ ವಿಚಾರವನ್ನು ಕೃಷಿಕರಿಗೆ ತಿಳಿಸಬೇಕು ಎನ್ನುವಂಥ ಉದ್ದೇಶದಿಂದ ಈ ಪ್ರಾಯೋಗಿಕವಾಗಿ 500 ಹೆಕ್ಟೇರ್ ಪ್ರದೇಶಗಳಲ್ಲಿ ಸಹ್ಯಾದ್ರಿ ಬ್ರಹ್ಮ ತಳಿಯನ್ನು ಬೆಳೆಸಲು ಕೃಷಿ ಇಲಾಖೆ ಮುಂದಾಗಿದೆ. ಈ ಕಾರಣಕ್ಕಾಗಿ ಈಗಾಗಲೇ ಎಲ್ಲ ವ್ಯವಸ್ಥೆಗಳನ್ನು ಕೃಷಿ ಇಲಾಖೆ ಮಾಡಿಕೊಂಡಿದ್ದು, ಈ ಸಹ್ಯಾದ್ರಿ ಬ್ರಹ್ಮ ತಳಿಯನ್ನು ಒಂದು ಉತ್ತಮ ತಳಿ ಮತ್ತು ಈ ತಳಿಯಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯಲು ಸಾಧ್ಯ ಎನ್ನುವಂಥ ಮಾಹಿತಿಯನ್ನು ಕೃಷಿಕರಿಗೆ ನೀಡಿದ ಹಿನ್ನೆಲೆಯಲ್ಲಿ ಹಲವು ಕೃಷಿಕರು ಇದೀಗ ಈ ತಮ್ಮ ಗದ್ದೆಗಳಲ್ಲಿ ಸಹ್ಯಾದ್ರಿ ಬ್ರಹ್ಮ ತಳಿಯನ್ನು ಬೆಳೆಸಲು ಮುಂದಾಗಿದ್ದಾರೆ. ಈ ವರ್ಷ ಅಂದರೆ ಪ್ರಸ್ತುತ ಸಾಲು 2026-27ನೇ ಸಾಲಿನಲ್ಲಿ ಈಗಾಗಲೇ ಮುಂಗಾರು ಹಂಗಾಮು ಪ್ರಾರಂಭವಾಗಿರುವುದರಿಂದ ಮುಂಗಾರು ಹಂಗಾಮಿಗೆ ನಾವು ಸಿದ್ಧತೆಗಳು ನಮ್ಮ ಕೃಷಿ ಇಲಾಖೆಯಿಂದ ನಾವು ಮಾಡಿಕೊಂಡಿದ್ವಿ. ಜಿಲ್ಲೆಯಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥ ಬಿತ್ತನೆ ಬೀಜ ಇರಬಹುದು, ಕೃಷಿ ಪರಿಕರಗಳಾದ ಕೃಷಿ ಸುಣ್ಣ ಇರಬಹುದು ಮತ್ತು ಲಘು ಪೋಷಕ ಭಾಗದ ಜಿಂಕ್ ಸಲ್ಫೇಟ್ ಇರ್ಬೋದು, ಗ್ರೀನ್ ಮೆನ್ಯೂರಿಂಗ್ ಹಸಿರೆಲೆ ಬೀಜದ ಗೊಬ್ಬರಗಳಿರ್ಬೋದು. ಈ ಎಲ್ಲ ಪರಿಕರಗಳನ್ನು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ನಾವು ಈಗಾಗಲೇ ದಾಸ್ತಾನು ಮಾಡಿ ರೈತರಿಗೆ ವಿತರಣೆ ಮಾಡುವ ಒಂದು ಕಾರ್ಯಕ್ರಮ ಪ್ರಗತಿಯಲ್ಲಿ ಇರುತ್ತದೆ. ಮತ್ತು ಈ ವರ್ಷ ನಮಗೆ ಬಿತ್ತನೆಯ ಟಾರ್ಗೆಟ್ ನಾವು ಸುಮಾರು ಒಂದು 12,000 ಹೆಕ್ಟರ್ಗಳನ್ನು ಇಟ್ಕೊಂಡಿದ್ದೀವಿ. ಮುಖ್ಯವಾಗಿ ಇದರಲ್ಲಿ ನಮ್ಮ ಮುಖ್ಯವಾದ ಬೆಳೆ ಅಂದರೆ ಭತ್ತ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈ ವರ್ಷವೂ ಸಹ ಬಿತ್ತನೆ ಬೀಜವನ್ನು ಸಬ್ಸಿಡಿ ದರದಲ್ಲಿ ರೈತರಿಗೆ ವಿತರಣೆ ಮಾಡ್ತಾ ಬಂದಿದ್ದೀವಿ. ಮತ್ತು ಈ ವರ್ಷ ನಾವು ಏನು ಹೊಸ ವೆರೈಟಿ ನಮ್ಮ ಪ್ರಾತ್ಯಕ್ಷಿಕೆಯಲ್ಲಿ ಹೊಸ ವೆರೈಟಿ ಅಂದರೆ ಸಹ್ಯಾದ್ರಿ ಬ್ರಹ್ಮ ಅಂತ ಒಂದು ವೆರೈಟಿಯನ್ನು ಸಹ ರೈತರಿಗೆ ನಾವು ಈ ವರ್ಷ ಪರಿಚಯ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಖ್ಯವಾಗಿ ಈ ಬಾಯ್ಲ್ಡ್ ರೈಸ್ ಅಂದರೆ ಕುಚಲಕ್ಕಿ ಅಂತ ಹೇಳ್ತೀವಿ. ಇಲ್ಲಿ ಮೊದಲಿಂದನೂ ಸಹ ನಾವು MO4 ಭದ್ರಾ ವೆರೈಟಿಯನ್ನು ತುಂಬ ವರ್ಷಗಳಿಂದ ಬೆಳೀತಾ ಇದ್ದೀವಿ. ಆದರೆ ಈ MO4 ಅಂದ್ರೆ ಭದ್ರಾ ವೆರೈಟಿ ತುಂಬ ಹಳೆಯ ವೆರೈಟಿ ಆಗಿರೋದ್ರಿಂದ
ಮತ್ತು ಅದಕ್ಕೆ ಏನು ಕೇಂದ್ರ ಸರ್ಕಾರದ ಸಹಾಯಧನ ಸಿಗದೇ ಇರುವುದರಿಂದ ನಾವು ಈ ವರ್ಷ ಸಹ್ಯಾದ್ರಿ ಬ್ರಹ್ಮ ಅಂತ ಒಂದು ಹೊಸ ವೆರೈಟಿಯನ್ನು ಸುಮಾರು 500 ಹೆಕ್ಟೇರ್ ಪ್ರದೇಶದಲ್ಲಿ ಪ್ರಾತ್ಯಕ್ಷಿಕ ಮುಖಾಂತರ ರೈತರಿಗೆ ಪರಿಚಯ ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷವೂ ನಾವು ಮುಖ್ಯವಾದ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾದ ಯೋಜನೆಗಳಂದರೆ ಕೃಷಿ ಭಾಗ್ಯ ಯೋಜನೆ ಇದೆ ಮತ್ತು ಕೃಷಿ ಯಾಂತ್ರೀಕರಣ ಅಂತ ಯೋಜನೆ ಮತ್ತು ತುಂತುರು ನೀರಾವರಿ ಘಟಕ, ಈ ಎಲ್ಲ ಯೋಜನೆಗಳನ್ನು ಸಹ ನಾವು ಈ ವರ್ಷದಿಂದ ಏನು ಈ ಪ್ರಸ್ತುತ ಸಾಲಿನಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ. ಕಳೆದ ವರ್ಷನೂ ಸಹ ನಾವು ಏನು ಬಿತ್ತನೆ ಬೀಜ ಇರಬಹುದು, ರಸಗೊಬ್ಬರ ಇರಬಹುದು ಮತ್ತು ಏನು ಕೃಷಿ ಭಾಗ್ಯ ಯೋಜನೆಯಲ್ಲಿ ಸುಮಾರು 241 ಕೃಷಿ ಹೊಂಡಗಳನ್ನು ರೈತರು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಕೃಷಿ ಯಂತ್ರೋಪಕರಣಗಳಲ್ಲಿ ಸುಮಾರು ನಾವು 2100 ಜನರಿಗೆ ಅಂದರೆ ಕೃಷಿ ಯಂತ್ರೋಪಕರಣಗಳನ್ನು ಸಬ್ಸಿಡಿ ದರದಲ್ಲಿ ವಿತರಣೆ ಮಾಡಿದ್ದೇವೆ. ಅದೇ ರೀತಿ ತುಂತುರು ನೀರಾವರಿ ಘಟಕಗಳನ್ನು ಸುಮಾರು 3751 ಜನರಿಗೆ ನಾವು ವಿತರಣೆ ಮಾಡಿದ್ದೀವಿ. ಹಾಗಾಗಿ ಏನು ನಮ್ಮ ಜಿಲ್ಲೆಗೆ ಏನು ಟಾರ್ಗೆಟ್ ಇದೆ ಅದರ ಪ್ರಕಾರ ನಾವು ಕಳೆದ ವರ್ಷನೂ ಸಹ ಪ್ರಗತಿ ಸಾಧಿಸಿದ್ದೇವೆ. ಈಗ ನಾವು 15 ತಾರೀಕಿಗೆ ನಾವು ಇದು ಮಾಡ್ತೇವೆ, ನೇಜ್ ಹಾಕ್ತಾ ಇದ್ದೇವೆ. ನಮ್ಗೆ ಭದ್ರ ಸರ್ಕಾರದಿಂದ ಈಗ ಬಂದಿದೆ 2 ಕ್ವಿಂಟಲ್ ಸಂದು. ಈಗ ನಾವು ಒಂದು 15ರ ನಂತರ ಬೇಗ ಮಾಡಿದ್ರೆ ಅದು ನಮ್ಗೆ ಕಟಾವು ಮಾಡಲಿಕ್ಕೆ ತೊಂದರೆ ಆಗ್ತದೆ. ಯಾಕಂದ್ರೆ ನಾವು ಟ್ರ್ಯಾಕ್ಟರ್ ಅಲ್ಲಿ ಇದರಲ್ಲಿ ಮೆಷಿನ್ ಅಲ್ಲಿ ಮಾಡುದು, ಮೆಷಿನ್ ಅಲ್ಲಿ ಊಸಿ ಹೋದ್ರೆ ನಮ್ಗೆ ಫುಲ್ ಏನು ಸಿಕ್ಕುದಿಲ್ಲ. ಅದಕ್ಕಾಗಿ ನಾವು ಲೇಟ್ ಆಗಿ ಮಾಡ್ತೇವೆ. ಈಗ ಬಿತ್ತನೆ ಬೀಜ ತಗೊಂಡಾಗ ಇಲ್ಲ, ತರ್ಬೇಕಷ್ಟೇ. ಅದು ಮತ್ತೊಂದು ಏನು ಅಂದ್ರೆ ಅವರು ಕೊಡ್ತೇನೆ ಅಂತ ಹೇಳಿದ್ದಾರೆ, ಸಹ್ಯಾದ್ರಿ ಬ್ರಹ್ಮ ಅಂತ. ಅದು ಬರ್ಲಿಲ್ಲ, ಬಂದ್ರೆ ಅದನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಈಗ ಬರ್ಲಿಲ್ಲ, ಹಾಗಾಗಿ ನಾನು ಭದ್ರವನ್ನೇ ಈಗ ಹೋಗಿ ತರುವಂತ ಬಸ್ಸಲ್ಲಿದ್ದೇನೆ. ಈಗ ಎಷ್ಟು ವರ್ಷದಿಂದ ನೀವು ಕೃಷಿ ಮಾಡ್ತಾ ಇದ್ದೀರಿ? ಇಲ್ಲಿ ಇದೆ ಅದೇ ನಾನೊಂದು ಈಗ ನನಗೆ 76 ವರ್ಷ ಆಯ್ತು. ಒಂದು 50 ವರ್ಷದಿಂದ ನಾನು ಕೃಷಿ ಮಾಡ್ತಾ ಇದ್ದೇನೆ. ವರ್ಷದಿಂದ ವರ್ಷಕ್ಕೆ ಕೃಷಿ ಅಂದರೆ ಭತ್ತದ ಕೃಷಿಯಲ್ಲಿ ಈ ರೀತಿಯ ಕ್ಷೀಣ್ಯವಾಗುತ್ತಿರುವುದನ್ನು ಮನಗಂಡಂತಹ ಕೃಷಿ ಇಲಾಖೆ ಈ ಒಂದು ಹೊಸ ಪ್ರಯೋಗಕ್ಕೆ ಮುಂದಾಗಿರುವುದು ಭತ್ತದ ಕೃಷಿಯಲ್ಲಿ ಹೆಚ್ಚಿನ ಒಂದು ಅಂದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಹೆಚ್ಚಿನ ಇಳುವರಿಯ ಒಂದು ಆಶಾಭಾವನೆಯನ್ನು ಮೂಡಿಸಿದೆ. ಮತ್ತು ಕೃಷಿ ಇಲಾಖೆ ಈ ಪ್ರಯತ್ನ ಜಿಲ್ಲೆಯಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಲಿದೆ ಎನ್ನುವುದನ್ನು ಮುಂದಿನ ಕಟಾವಿನ ಸಂದರ್ಭದಲ್ಲಿ ನೋಡಲು ಸಾಧ್ಯವಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.